ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 15ರ ಬಿಜಿಹಟ್ಟಿಯಲ್ಲಿ ರಸ್ತೆಗೆ ಅಡ್ಡಲಾಗಿದ್ದ ಮನೆಯನ್ನ ತೆರವುಗೊಳಿಸಿ ಮನೆಯ ವಾಸವಿರುವವರಿಗೆ ಜೇನುಕಲ್ ನಗರದಲ್ಲಿ ನಿರ್ಮಾಣವಾಗ್ತಾ ಇರುವ ಹೌಸಿಂಗ್ ಫಾರ್ ಆಲ್ G+1 ಮನೆಯಲ್ಲಿ ಒಂದು ಮನೆಯನ್ನ ನೀಡುವುದಾಗಿ ನಗರಸಭೆ ಅಧ್ಯಕ್ಷರು ತಿಳಿಸಿದ್ದಾರೆ. ವಾರ್ಡ್ ನಂಬರ್ 15ರಲ್ಲಿ ನಗರೋತ್ಥಾನ ಹಂತ 4ರ ಸುಮಾರು 2 ಕೋಟಿಯ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇದ್ದು, ಅದರಲ್ಲಿ ಭಾಗಶಃ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಬಾಕಿ ಉಳಿದ ಕಾಮಗಾರಿಗಳನ್ನು ಶೀಘ್ರವಾಗಿ ಪ್ರಾರಂಭಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ನಗರೋತ್ಥಾನ ಉಳಿಕೆ ಅನುದಾನದಲ್ಲಿ ವಾರ್ಡ್ ನಂಬರ್ 15ರ ಗೊಲ್ರಟ್ಟಿಯಿಂದ BH ರಸ್ತೆವರೆಗೆ ಸುಮಾರು 1.5 ಕಿಲೋಮೀಟರ್ ರಾಜಕಾಲುವೆಯನ್ನ ನಿರ್ಮಾಣ ಮಾಡಲು ಕ್ರಿಯಾ ಯೋಜನೆಯನ್ನು ತಯಾರಿಸಲು ನಗರಸಭೆ ಅಧಿಕಾರಿಗೆ ಸೂಚಿಸಲಾಗಿದೆ. ನಂಬರ್ 15ರಲ್ಲಿ ಇದರಲ್ಲಿ ಬಾಕಿ ಉಳಿದಿರುವಂತಹ ರಸ್ತೆ ಚರಂಡಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಬಾಕಿ ಉಳಿದಿರುವ ಅನುದಾನದಲ್ಲಿ ಪ್ರಯೋಜನವನ್ನು ತಯಾರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹಾಗೂ ಸದರಿ ವಾರ್ಡ್ನಲ್ಲಿ 15ನೇ ಹಣಕಾಸು ಅನುದಾನದಲ್ಲಿ ಅನುಮೋದನೆಯಾಗಿರುವ ಡಾಂಬರ್ ರಸ್ತೆಯನ್ನು ಚಾಲನೆ ಮಾಡಲು ತಿಳಿಸಲಾಗಿದೆ. ಹಾಗೂ ವಾರ್ಡ್ ನಂಬರ್ 15ರಲ್ಲಿ ಇರುವಂತಹ ಜೆಡಿಎಸ್ನ ಮುಖ್ಯ ಕಚೇರಿ ಹಾಗೂ ಜೆಡಿಎಸ್ನ ನಾಯಕರು ಆದ NR ಸಂತೋಷ್ ಅವರ ಮನೆ ಹತ್ತಿರ ತುರ್ತಾಗಿ ಡಾಂಬರ್ ರಸ್ತೆಯನ್ನು ನಿರ್ಮಾಣ ಮಾಡಲು ಮಾನ್ಯ ಅಧ್ಯಕ್ಷರು ತಿಳಿಸಿದ್ದಾರೆ. ಇವತ್ತೇನು ನಗರತಾಣದಲ್ಲಿ ಇವತ್ತು ವಾರ್ಡ್ ನಂಬರ್ 15ರಲ್ಲಿ ಸೇವಿಂಗ್ ಅಮೌಂಟು ಉಳಿತಾಯ ಅಮೌಂಟ್ ಬ್ಯಾಲೆನ್ಸ್ ಇತ್ತು. ಇದಕ್ಕೆ ಮತ್ತೆ ಇವತ್ತು ಎರಡನೇ ಹಂತವಾಗಿ ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಈ ರಸ್ತೆ ಅಂದರೆ ಇದು ನಮ್ಮ JDS ನಾಯಕರು ಅವ್ರ ಮನೆ ಮುಂಭಾಗದಿಂದ ರಸ್ತೆನೇ ಪಾಸಾಗಿ ಇದೆಲ್ಲ ಕ್ಲೋಸ್ ಆಗುತ್ತೆ. ಇದು ಏನಪ್ಪ ಲೋಕೇಶ್ ಮನೆಯವರೆಗೂ ನಮಸ್ತೆ ಹಾಗಿದ್ರೆ ನಮ್ಮ ಪ್ರಕಾಶ್ ಅವ್ರ ಮನೆಯವರೆಗೂ ಎಲ್ಲ ಇದು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಏನಪ್ಪ ಇದೆಲ್ಲ ಈ ಕ್ವಾಂಟಿಟಿ 15% ಸೇರಿರ್ತಾನೆ, ಅದು ಇದು ನಗರತಂದಲ್ಲಿ ಸೇರಿರ್ತಾನೆ, ಎಲ್ಲ ಕ್ಲೋಸ್ ಆಗಬೇಕು. ನಮ್ಮ ನಾಯಕರು ಇನ್ನೊಂದ್ಸಲಿ ಬರೋರು ಟಾರ್ ರೋಡ್ ವೆಟ್ನೆಸ್ ಬಿದ್ದಿರ್ಬೇಕು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.